ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮನೆಯಲ್ಲಿನೇ ಸುಲಭವಾಗಿ ಹೇರ್ ಪ್ಯಾಕನ್ನು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನಮ್ಮ ಹಿತ್ತಲಲ್ಲಿ ಇರುವ ಕೆಂಪು ದಾಸವಾಳದ ಹೂವುಗಳನ್ನು ಬಳಸಿಕೊಂಡು ಯಾವ ರೀತಿ ನಾವು ಹೇರ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋದು, ಹಾಗೆ ನಾವು ಹೇಗೆ ಡ್ಯಾಂಡ್ರಫನ್ನು ಕಡಿಮೆ ಮಾಡ್ಕೊಳ್ಳೋದು, ಹಾಗೆ ಸಿಲ್ಕಿ ಆ್ಯಂಡ್ ಶೈನಿ ಥರ ನಮ್ಮ ಹೇರನ್ನು ಯಾವ ಥರ ನೋಡ್ಕೊಳ್ಳೋದು, ಹಾಗೆ ಬಿಳುಪಾಗಿರೋ ಕೂದಲನ್ನು ಹೇಗೆ ಕಪ್ಪಾಗಿ ನೋಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಕೇವಲ ಎರಡು ಪದಾರ್ಥಗಳಿಂದ ನಾವು ಹೇರ್ ಪ್ಯಾಕನ್ನು ಮಾಡ್ಕೊಂಡ್ಬಿಡ್ಬೋದು. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಾಸವಾಳ ಹೂವುಗಳಲ್ಲಿ ಹಲವಾರು ಕಲರ್ಸ್ಗಳಿರುತ್ತೆ, ಆದರೆ ನಾನು ಇದರಲ್ಲಿ ತೊಗೊಳ್ತಾ ಇದ್ದೀನಿ ರೆಡ್ ಕಲರ್ ತೊಗೊಳ್ತಾ ಇದ್ದೀನಿ ದಾಸವಾಳದ ಹೂವುಗಳನ್ನು. ನಾನು ಈಗಾಗಲೇ ಹೂವುಗಳನ್ನು ಕ್ಲೀನಾಗಿ ತೊಳೆದುಕೊಂಡಿದ್ದೀನಿ, ಯಾಕೆಂದರೆ ಹುಳುಗಳೆಲ್ಲ ಇರುತ್ತೆ, ಡಸ್ಟ್ ಇರುತ್ತೆ, ಹಾಗಾಗಿ ಎಲ್ಲ ಕ್ಲೀನಾಗಿ ತೊಳೆದುಕೊಂಡು ಹೂವುಗಳನ್ನ ತೊಗೊಳ್ತಾ ಇದ್ದೀನಿ. ಸುಮಾರು 20-25 ಆಗುವಷ್ಟು ಹೂವುಗಳನ್ನು ನಾನು ತೊಗೊಂಡಿದ್ದೀನಿ. ಎಲ್ಲ ಪೂರ್ತಿ ಕೆಂಪಗಿರೋ ಹೂವುಗಳನ್ನ ಮಾತ್ರ ತೊಗೊಂಡಿದ್ದೀನಿ, ದಾಸವಾಳ ಹೂವುಗಳನ್ನ. ಈ ಹೂವುಗಳನ್ನ ಕ್ಲೀನಾಗಿ ತೊಳೆದುಕೊಂಡು ಈ ಹೂವುಗಳ ಪಕಳೆಗಳನ್ನು ಸಪ್ರೇಟಾಗಿ ಮಾಡ್ಕೊಳ್ಳೋಣ. 8 ದಿವಸಕ್ಕೊಮ್ಮೆ ಈ ದಾಸವಾಳದ ಹೂವುಗಳಿಂದ ಹೇರ್ ಪ್ಯಾಕನ್ನು ಮಾಡ್ಕೊಳ್ತಾ ಬರೋದ್ರಿಂದ ಇದು ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತೆ. ಕೂದಲು ತುಂಬಾ ಉದುರ್ತಾ ಇರುತ್ತೆ, ಉದುರಿ ತೆಳ್ಳಗಾಗಿ ಬಿಟ್ಟಿರುತ್ತೆ ಕೂದಲು. ಆ ಕೂದಲು ಉದುರೋದನ್ನು ಇದು ತಡೆಗಟ್ಟುವಷ್ಟು ಶಕ್ತಿ ಇದರಲ್ಲಿದೆ. ಹಾಗೂ ತಲೆಹೊಟ್ಟು ಸುಮಾರು ಜನರಿಗೆ ತಲೆಹೊಟ್ಟು ಆಗ್ತಾ ಇರುತ್ತೆ. ಏನೇ ಹಚ್ಕೊಂಡ್ರು, ಏನೇ ಟ್ರೀಟ್ಮೆಂಟ್ ಮಾಡಿಕೊಂಡ್ರು ತಲೆಹೊಟ್ಟು ಹೋಗ್ತಾನೆ ಇರೋಲ್ಲ. ಆ ಸಮಸ್ಯೆಯನ್ನು ಕೂಡ ಇದು ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು. ಈಗಂತೂ ಕೂದಲು ಉದುರೋದು ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು. ಮಾಲಿನ್ಯ ಇರ್ಬೋದು, ಧೂಳು ಇರ್ಬೋದು, ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಇರ್ಬೋದು, ಅದೆಲ್ಲ ಕೂದಲಿನ ಮೇಲೆ ಬಿದ್ದಾಗ ಕೂದಲಿನ ಬುಡಕ್ಕೆ ಹಾನಿಯಾಗೋ ಚಾನ್ಸಸ್ ಇರುತ್ತೆ ಮತ್ತು ಕೂದಲು ಉದುರೋ ಸಮಸ್ಯೆ ಶುರುವಾಗಿಬಿಡುತ್ತೆ. ಹಾಗಾಗಿ ನಮ್ಮ ಕೂದಲು ಆರೋಗ್ಯಕರವಾಗಿರಬೇಕಂತ ಅಂದರೆ, ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ನಾವು ದಾಸವಾಳದ ಹೂವುಗಳನ್ನು ಬಳಸಬೇಕಾಗುತ್ತೆ. ಕೂದಲಿನ ಬೆಳವಣಿಗೆಗೆ ಇದು ತುಂಬ ಪ್ರಯೋಜನಕಾರಿಯಾಗಿದೆ. ದಾಸವಾಳದಲ್ಲಿರುವ ಕೂಲಿಂಗ್ ಗುಣಗಳು ಬೇಸಿಗೆಯಲ್ಲಿ ಕೂದಲ ಬುಡವನ್ನು ತಂಪಾಗಿರಿಸುತ್ತೆ ಮತ್ತು ಕೂದಲು ಬೆಳೆಯಲು ಕೂಡ ಸಹಾಯ ಮಾಡುತ್ತೆ. ದಾಸವಾಳದ ಹೂವುಗಳಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ರಂಜಕ ಇರುತ್ತೆ ಮತ್ತು ಕಬ್ಬಿಣದಂತಹ ಪೋಷಕಾಂಶಗಳಿರೋದ್ರಿಂದ ಇದು ಕೂದಲನ್ನು ಸದಾ ಪೋಷಿಸುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ ಸಿ ಕೂಡ ಸಮೃದ್ಧವಾಗಿರುತ್ತೆ. ಇದು ಕೂದಲು ದಪ್ಪಗಾಗಿ ಬೆಳೆಯಲು ಕೂಡ ಸಹಾಯ ಮಾಡುತ್ತೆ. ಈ ದಾಸವಾಳದ ಹೂವುಗಳಿಂದ ಎಣ್ಣೆಯನ್ನು ಕೂಡ ತಯಾರು ಮಾಡ್ತಾ ಇದ್ದಾರೆ. ಹಾಗೆ ಹೇರ್ ಪ್ಯಾಕನ್ನು ಸುಮಾರು ಟೈಪ್ ಹೇರ್ ಪ್ಯಾಕ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಹೇರ್ ಪ್ಯಾಕ್ ಈ ಥರ ಮಾಡ್ಕೊಳ್ಳೋದ್ರಿಂದ ಕೂದಲ ಬೆಳವಣಿಗೆಯನ್ನು ಹೆಚ್ಚಿಸುವುದರ ಜೊತೆಗೆ ಕೂದಲನ್ನು ಬಲಪಡಿಸುತ್ತೆ. ಇದರಿಂದಾಗಿ ಕೂದಲು ಉದ್ದ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತೆ. ಸಿಲ್ಕ್ ಆ್ಯಂಡ್ ಶೈನಿ ಥರ ಆಗುತ್ತೆ, ಯಾಕೆಂದರೆ ಇದರಲ್ಲಿ ಆಮ್ಲೀಯ ಗುಣ ಕೂಡ ಇರುತ್ತೆ. ಕೆಲವೊಬ್ಬರಿಗಂತೂ ಕೂದಲಲ್ಲಿ ತುಂಬಾ ಡ್ಯಾಂಡ್ರಫ್ ಕಾಣಿಸ್ತಾ ಇರುತ್ತೆ. ನೆತ್ತಿಯ ಭಾಗದಲ್ಲೆಲ್ಲ ನಾವು ನೋಡಿದ್ರೇ ಸಾಕು ಕಾಣಿಸ್ತಾ ಇರುತ್ತೆ. ವೈಟ್ ಟೈಪು ಡ್ಯಾಂಡ್ರಫ್ ಕಾಣಿಸ್ತಾ ಇರುತ್ತೆ. ಆ ಡ್ಯಾಂಡ್ರಫ್ ರಿಮೂವ್ ಆಗಬೇಕಂತ ಅಂದರೆ ನಾವು ಈ ದಾಸವಾಳದ ಹೂವಿನಿಂದ ಪೇಸ್ಟ್ ಆಗಲಿ ಅಥವಾ ಈ ಕುದಿಸಿದ ನೀರಾಗಲಿ ಹಚ್ಕೊಳ್ಳೋದ್ರಿಂದ ಆ ಡ್ಯಾಂಡ್ರಫ್ ಎಲ್ಲ ರಿಮೂವ್ ಆಗುತ್ತೆ. ನಾನಿಲ್ಲಿ ಹೂವಿನ ಪಕಳೆಗಳನ್ನು ಸಪ್ರೇಟ್ ಮಾಡಿದ್ದೀನಿ. ಹಾಗೆ ಈ ಹೂವಿನ ತೊಗಟೆ ಏನಂತೀವಲ್ಲ, ಇದು ದುಂಬಿ ಥರ ಇರುತ್ತಲ್ಲ, ಇದು ಕೂಡ ಇದರಲ್ಲಿ ತುಂಬ ಪೋಷಕಾಂಶ ಇರುತ್ತೆ. ಇದು ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ತುಂಬ ಕೂದಲು ಎಲ್ಲ ಉದುರ್ತಾ ಇರುತ್ತೆ. ತುಂಬ ನಮೂನೆ ಸಮಸ್ಯೆಗಳನ್ನು ಜನ ಅನುಭವಿಸ್ತಾ ಇರ್ತಾರೆ. ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ಕೂದಲು ಸ್ಟ್ರಾಂಗಾಗಿ, ಶೈನಾಗಿ, ಹಾಗೆ ಬ್ಲ್ಯಾಕಾಗಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಹೂವಿನ ಪಕಳೆಗಳನ್ನು ಹಾಗೂ ಹೂವಿನ ತೊಗಟೆಯನ್ನು ಕೂಡ ತೊಗೊಳ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಳೋಣ, ಪೇಸ್ಟ್ ಥರ ಇದನ್ನು ಮಾಡ್ಕೊಳ್ಳೋಣ. ದಾಸವಾಳದ ಹೂವುಗಳು ತುಂಬಾ ಅಂದರೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಕೂದಲಿಗೆ. ದಾಸವಾಳದ ಹೂವುಗಳಲ್ಲಿ ಫ್ಲೇವನಾಯ್ಡ್ಗಳು ಮತ್ತು ಅಮೈನೋ ಆಮ್ಲ ಕಂಡುಬರುತ್ತೆ. ಫ್ಲೇವನಾಯ್ಡ್ಗಳು ತಲೆಯಲ್ಲಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತೆ. ದಾಸವಾಳದ ಹೂವುಗಳಲ್ಲಿ ಅಮೈನೋ ಆಮ್ಲ ಹೆಚ್ಚಾಗಿ ಕಂಡುಬರುತ್ತೆ. ಈ ಅಮೈನೋ ಆಮ್ಲಗಳು ಕೂದಲಿನಲ್ಲಿ ಕೆರಾಟಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಇದು ಕೂದಲಿಗೆ ಒಳ್ಳೆ ಹೊಳಪನ್ನು ನೀಡುತ್ತೆ. ಪಳಪಳ ಅಂತ ಹೊಳಿತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಕೆಲವೊಬ್ಬರು ಕೂದಲು ತುಂಬಾ ಶೈನಾಗಿ ಕಾಣಿಸ್ತಾ ಇರುತ್ತೆ, ತುಂಬ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರುತ್ತೆ. ಇವ್ರ ಕೂದಲಿನಪ್ಪ ಈ ಥರ ಇದೆ, ನಮ್ಮ ಕೂದಲು ನೋಡಿದ್ರೆ ಹೀಗಿದೆ ಅಂತ ನಮಗೆ ಒಂಥರ ಮುಜುಗರ ಉಂಟು ಮಾಡುತ್ತೆ. ಯಾಕೆಂದರೆ ಅವರು ಇದೇ ಥರನೇ ಅಪ್ಲೈ ಮಾಡ್ತಾ ಹೋಗ್ತಾ ಇರ್ತಾರೆ. 8 ದಿವಸಕ್ಕೊಮ್ಮೆ ನಾವು ಕೂಡ ಈ ಥರ ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಕೂದಲು ಸಿಲ್ಕ್ ಆ್ಯಂಡ್ ಶೈನಿ ಆಗುತ್ತೆ. ಹೇರ್ ಗ್ರೋತು ತುಂಬ ಅಂದರೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಹೇರ್ ಫಾಲನ್ನು ಕಡಿಮೆ ಮಾಡುತ್ತೆ. ಆದರೆ ಮತ್ತೆ ಕೆಲವೊಬ್ಬರಿಗೆ ತುಂಬಾ ಕೂದಲು ಇನ್ನೂ ವಯಸ್ಸಾಗಿರಲಿಲ್ಲ ಏನಿಲ್ಲ, ಆವಾಗಲೇ ಕೂದಲು
ತುಂಬಾ ಬಿಳುಪಾಗ್ತಾ ಇರುತ್ತೆ. ಅದನ್ನು ಕೂಡ ಇದು ಕಂಟ್ರೋಲ್ ಮಾಡಿ ಬ್ಲಾಕ್ ಮಾಡುತ್ತೆ. ಯಾವತ್ತೂ ವೈಟ್ ಆಗೋಕ್ಕೆ ಬಿಡಲ್ಲ. ಅಷ್ಟೊಂದು ಪರಿಣಾಮಕಾರಿಯಾಗಿದೆ ಈ ಹೂವು ಅಂತಲೇ ಹೇಳ್ಬೋದು. ರೆಡ್ ಹೂವು ಇಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ದಾಸವಾಳ ಹೂವು ಆದರೂ ನೀವು ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು ನೀವು, ಇವಾಗಲೇ ನಾನು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಸಣ್ಣಕ್ಕೆ ರುಬ್ಕೊಂಡು ಈ ಥರ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಪರ್ಪಲ್ ಥರ ಕಾಣಿಸ್ತಾ ಇದೆ ಕಲರು. ನೋಡಿ ಎಷ್ಟು ಚೆನ್ನಾಗಿದೆ ಕಲರು. ಹೀಗೆ ನಾನು ಸಣ್ಣಕ್ಕೆ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ. ಹೀಗೆ ರುಬ್ಕೊಂಡಿರೋ ಪೇಸ್ಟನ್ನು ನಾನು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ನೀಟಾಗಿ ಪೇಸ್ಟ್ ಆಗಲ್ಲ ಅಂತ ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ಸ್ವಲ್ಪ ನೀರು ತೆಗೆದುಕೊಂಡಿದ್ದೀನಿ. ತೆಗೆದುಕೊಂಡು ಈ ಥರ ನಾನು ಸಣ್ಣಕ್ಕೆ ರುಬ್ಕೊಂಡು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ದಾಸವಾಳದ ಹೂವುಗಳು ಸಿಗ್ತಾ ಇಲ್ಲ ಅಂತ ಅಂದರೆ ದಾಸವಾಳದ ಎಲೆಗಳು ಇರುತ್ತಲ್ಲ, ಅದನ್ನಾದರೂ ನೀವು ಇದೇ ಥರನೇ ನೀವು ಸಣ್ಣಕ್ಕೆ ರುಬ್ಕೋಬೇಕಾಗುತ್ತೆ. ಹಾಗೆ ಒಂದು ಚಿಕ್ಕ ಬೌಲಲ್ಲಿ ನೀರನ್ನು ಆ್ಯಡ್ ಮಾಡಿಕೊಂಡು ಇದೇ ಥರ ಗಂಧದ ಥರ ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಕೂಡ ತಗೊಳ್ತಾ ಇದ್ದೀನಿ. ಈ ಕೊಬ್ಬರಿ ಎಣ್ಣೆಗೆ ನಾನು ಮೊದಲೇ ಕರಿಬೇವು ಹಾಗೂ ಮೆಂತ್ಯ ಕಾಳುಗಳನ್ನು ಹಾಕಿ ಕುದಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ ಎಣ್ಣೆನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದು ಇಷ್ಟ, ನೀವು ಯಾವ ಥರ ಹೇರ್ಗೆ ಯಾವ ಆಯಿಲನ್ನು ಯೂಸ್ ಮಾಡ್ತೀರಾ ಆ ಎಣ್ಣೆನ ನೀವು ತೊಗೋಬೋದು, ಪರವಾಗಿಲ್ಲ. ನೀವು ಔಡ್ಲೆಣ್ಣೆ ಏನಾದರೂ ಯೂಸ್ ಮಾಡ್ಕೋಬೋದು, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು, ಇಲ್ಲ ಮತ್ತು ಯಾವುದಾದ್ರು ಸಾಸಿವೆ ಎಣ್ಣೆ, ಅಗಸಿ ಎಣ್ಣೆ, ಈ ಥರ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆನ ನೀವು ತಗೊಳ್ಳಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ನಮ್ಮ ಕೂದಲು ಸದಾಕಾಲ ಕಪ್ಪಾಗಿರಬೇಕು ಅಂತಂದರೆ ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಕಾಗುತ್ತೆ. ದಿನನಿತ್ಯ ಕೊಬ್ಬರಿ ಎಣ್ಣೆ ಹಚ್ತಾ ಬರೋದ್ರಿಂದ ಕೂದಲನ್ನು ಬಿಳಿಯಾಗಿಸಲು ಬಿಡೋಲ್ಲ. ಕೊಬ್ಬರಿ ಎಣ್ಣೆ ಸದಾಕಾಲ ಕಪ್ಪಾಗಿ ಕೂದಲನ್ನು ಇರಿಸುತ್ತೆ, ಕೂದಲಿನ ಬೇರುಗಳನ್ನು ಬಲಪಡಿಸುತ್ತೆ, ಕೂದಲನ್ನು ಗಟ್ಟಿಗೊಳಿಸುತ್ತೆ. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ತಗೊಳ್ತಾ ಇದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ತುಂಬಾ ಪವರ್ಫುಲ್ ಆಗಿರುತ್ತೆ. ತೆಂಗಿನ ಎಣ್ಣೆ ಕೂದಲಿಗೆ ಪವಾಡನೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಕೂದಲಿಗೆ ಪವಾಡ ಮಾಡುವ ನೈಸರ್ಗಿಕ ಎಣ್ಣೆ ಅಂತಲೇ ಹೇಳ್ಬೋದು. ಕೂದಲಿಗೆ ಆಗುವ ಮಾಲಿನ್ಯ ಹಾಗೂ ಬಿಸಿಲಿನಿಂದ ಆಗುವ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ ಈ ಕೊಬ್ಬರಿ ಎಣ್ಣೆ. ಇದನ್ನು ನಾನು ಈ ಪೇಸ್ಟನ್ನು, ಇದಕ್ಕೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿದ್ನಲ್ಲ, ಈ ಪೇಸ್ಟನ್ನು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿರೋ ಈ ಪೇಸ್ಟನ್ನು ನಾವು ತಲೆಯ ಬುಡದಿಂದ ತುದಿಯವರೆಗೂ ಕೂಡ ಹಚ್ಕೊಳ್ತಾ ಬರಬೇಕು. ನೀಟಾಗಿ ಎಲ್ಲೂ ಕೂಡ ಮಿಸ್ ಆಗದೆ ನೀಟಾಗಿ ತಲೆಯ ಬುಡದಿಂದ ಕೂದಲಿನ ತುದಿಯವರೆಗೂ ಕೂಡ ಹಚ್ಕೊಳ್ತಾ ಬರಬೇಕು. ಹಚ್ಕೊಂಡು ಅರ್ಧ ತಾಸು ಆದ ನಂತರ ನಾವು ನೀಟಾಗಿ ಕೂದಲನ್ನು ವಾಶ್ ಮಾಡ್ಕೋಬೇಕು ಶಾಂಪೂವಿಂದ. ಹೀಗೆ 8 ದಿವಸಕ್ಕೆ ಒಂದು ಸರಿ ಈ ಥರ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ನಿಮಗೆ ನಂಬಕ್ಕಾಗಲ್ಲ, ಅಷ್ಟೊಂದು ಉದ್ದವಾಗಿ ಕೂದಲು ಬರ್ತಾ ಇರುತ್ತೆ, ಶೈನ್ ಬರುತ್ತೆ. ಹಾಗೆ ಯಾವತ್ತೂ ಇದು ಕೂದಲು ಬಿಳಿಯಾಗಲು ಬಿಡೋದಿಲ್ಲ, ಅಷ್ಟೊಂದು ಬ್ಲ್ಯಾಕಾಗಿ ಬರುತ್ತೆ. ಕೈ ಇಟ್ಟರೆ ಹೀಗೆ ಕೈ ಸ್ಲಿಪ್ ಆಗಬೇಕು, ಅಷ್ಟು ಚೆನ್ನಾಗಿ ಕೂದಲು ನೈಸಾಗಿ ಬರುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿದರೆ ಸಾಕು, ನೀವು ಯಾವತ್ತೂ ಬಿಡಲ್ಲ. ಇದನ್ನೇ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ. ಅಷ್ಟೊಂದು ಚೆನ್ನಾಗಿದೆ ಇವತ್ತಿನ ರೆಮಿಡಿ ಅಂತಲೇ ಹೇಳ್ಬೋದು. ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿ, ವ್ಯತ್ಯಾಸ ಒಂದು ಸರಿಕೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಷ್ಟೊಂದು ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ಈ ರೆಮಿಡಿ ಅಂತಲೇ ಹೇಳ್ಬೋದು. ನಾನು ಕೂಡ ಕೂದಲಿನ ಸಮಸ್ಯೆಯನ್ನು ತುಂಬ ಅಂದರೆ ತುಂಬಾ ಅನುಭವಿಸಿದ್ದೀನಿ. ತುಂಬ ಉದ್ದವಾಗಿರೋ ಕೂದಲು ಎಲ್ಲ ಉದುರಿ ತೆಳ್ಳಗಾಗಿಬಿಟ್ಟಿತ್ತು. ಹಾಗೆ ಡ್ಯಾಂಡ್ರಫ್ ಕೂಡ ತುಂಬಾ ಇತ್ತು. ಎಷ್ಟೇ ನಾನು ಟ್ರೈ ಮಾಡಿದರೂ ಕೂದಲು ಇಂಪ್ರೂವ್ಮೆಂಟ್ ಆಗ್ತಾ ಇರಲಿಲ್ಲ. ಏನು ಮಾಡೋದು ಅಂತ ಇದನ್ನು ನಾನು ಯೂಸ್ ಮಾಡ್ತಾ ಬಂದೆ. ತತ್ಕ್ಷಣವೇ ನನಗೆ ರಿಸಲ್ಟ್ ಗೊತ್ತಾಗೋಯಿತು. ತುಂಬ ಚೆನ್ನಾಗಿ ನನ್ನ ಕೂದಲು ಇಂಪ್ರೂವ್ಮೆಂಟ್ ಆಗ್ತಾ ಬಂತು. ಡ್ಯಾಂಡ್ರಫ್ ಕೂಡ ತುಂಬ ಡ್ಯಾಂಡ್ರಫ್ ಇತ್ತು, ಎಲ್ಲನೂ ಕೂಡ ರಿಮೂವ್ ಆಯಿತು. ವೈಟ್ ಹೇರ್ ಆಗೋದು ಕೂಡ ಸ್ಟಾಪ್ ಆಯಿತು. 8 ದಿವಸಕ್ಕೆ ಒಮ್ಮೆ ಇದನ್ನು ಕಡ್ಡಾಯವಾಗಿ ಇದನ್ನು ಅಪ್ಲೈ ಮಾಡ್ತಾ ಅರ್ಧ ತಾಸು ಬಿಟ್ಟು ನಾವು ತಲೆ ಸ್ನಾನ ಮಾಡ್ಕೊಳ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ತುಂಬ ಚೆನ್ನಾಗಿ ಹೇರು ಶೈನ್ ಆಗುತ್ತೆ. ಸಿಲ್ಕ್ ಆ್ಯಂಡ್ ಶೈನಿ ಅಂತೀವಲ್ಲ ಹಾಗೆ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಕಲರು ಹೇಗೆ ಇದೆ, ಎಷ್ಟು ನಳನಳಿಸ್ತಾ ಇದೆ ಈ ಪೇಸ್ಟು ಅಂತ ನೋಡ್ಬೋದು ನೀವು. ಇದರಲ್ಲಿ ಆಯಿಲ್ ಹಾಕೋದ್ರಿಂದ ನಾವು ತುಂಬ ಸ್ಮೂತಾಗಿ ಕೂದಲು ಬರುತ್ತೆ. ಹಾಗೆ ಸಿಲ್ಕ್ ಆ್ಯಂಡ್ ಶೈನಿ ಥರ ಆಗುತ್ತೆ ಕೂದಲು. ಹಾಗೆ ತಿಕ್ಕಾಗಿ ಬರುತ್ತೆ ಕೂದಲು, ಗ್ರೋತು ಚೆನ್ನಾಗಾಗುತ್ತೆ. ಎಷ್ಟೊಂದು ಹೇರ್ ಫಾಲ್ ಆಗಿ ತಲೆ ಎಲ್ಲ ಖಾಲಿಯಾಗಿಬಿಟ್ಟಿರುತ್ತೆ, ಅಲ್ಲಿಂದನೂ ಕೂಡ ಹೇರು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೆಮಿಡಿಯಿಂದ. ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ, ನೀವು ಬಿಡೋಲ್ಲ, ಅಷ್ಟು ಚೆನ್ನಾಗಿದೆ. ಯಾರಿಗೆ ತಾನೇ ಆಸೆ ಇರಲ್ಲ ಕೂದಲು ತುಂಬ ಚೆನ್ನಾಗಿರಬೇಕು, ಕೂದಲು ತುಂಬ ಕಪ್ಪಾಗಿರಬೇಕು, ಶೈನ್ ಆಗಿರಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಕೂಡ ಆಗಿರುತ್ತೆ. ಯಾರಾದರೂ ಉದ್ದ ಇರೋ ಕೂದಲು ಕಂಡ್ರೆ ಸಾಕು, ನಾವು ಅದನ್ನೇ ನೋಡ್ತಾ ಇರ್ತೀವಿ. ನಮ್ಮದು ಹೆಣ್ಮಕ್ಳದೊಂದು ಆಸೆ ಇರುತ್ತೆ, ನಮಗೂ ಕೂಡ ಹಾಗೇ ಇರಬೇಕು ಕೂದಲು ಅಂತ. ಹಾಗೆ ನಾವು ಮಾಡ್ಕೋಬೇಕು ಅಂದರೆ ನಾವು ಈ ಥರ ಪೇಸ್ಟನ್ನು ಮಾಡಿಕೊಂಡು ನಾವು 8 ದಿವಸಕ್ಕೊಮ್ಮೆ ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಕೂದಲು ಕೂಡ ಯಾರಿಗೇನೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ನಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಬರುತ್ತೆ. ಹಾಗೆ ಕಪ್ಪಾಗಿ ಕೂಡ ಬರುತ್ತೆ. ಡ್ಯಾಂಡ್ರಫ್ ಕೂಡ ರಿಮೂವ್ ಆಗುತ್ತೆ. ಕೆಲವರಿಗಂತೂ ತುಂಬಾ ಸ್ಪ್ಲಿಟ್ ಎಂಡ್ ಆಗಿರುತ್ತೆ, ಅಂದರೆ ತುದಿ ಭಾಗದಲ್ಲಿ ಕೂದಲು ತುದಿ ಭಾಗದಲ್ಲಿ
ಒಡೆದು 2 3 ಆಗಿರುತ್ತೆ ಒಂದು ಕೂದಲಲ್ಲಿ, ಅದನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್.